ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನೆಯಿಂದ ಮಾಡುವಂಥ ಒಂದು ಕೆಲಸದ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಕೆಲಸವನ್ನು ಈಸಿಲಿ ನೀವು ನಿಮ್ಮ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಈ ಕೆಲಸಕ್ಕೆ ಫ್ರೆಶರು ಎಕ್ಸ್ಪೀರಿಯನ್ಸು ಎಲ್ಲರೂ ಕೂಡ ಮಾಡ್ಬೋದು. ಆ್ಯಂಡ್ ಎಲ್ಲಿ ಕೂಡ ನೀವು ಇಂಟರ್ವ್ಯೂ ಕೊಡಬೇಕಾಗಿಲ್ಲ, ಎಲ್ಲಿ ಕೂಡ ನೀವು ಟೆಸ್ಟ್ ಕೊಡಬೇಕಾಗಿಲ್ಲ. ಮನೆಯಿಂದನೇ ಇವತ್ತಿನಿಂದನೇ ಈ ಕೆಲಸವನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಮಾಹಿತಿನ ನೀಡ್ತಾ ಇದ್ದೀನಿ. ಸೊ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಓಕೆ, ಸೊ ಇನ್ ಕೇಸ್ ನಿಮಗೆ ಇದು ಇಷ್ಟ ಇಲ್ಲ ಅಂತಂದರೆ ಮಧ್ಯದಲ್ಲೇ ನೀವು ಡ್ರಾಪ್ ಮಾಡ್ಬೋದು. ಓಕೆ, ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಚಾನಲಲ್ಲಿ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ತರ್ತಾ ಇರ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ನಾನಿರೋ ಕಡೆ ಇವಾಗ ನಮ್ಮ ಮನೆಯಿಂದ ಒಂದು 3-4 ಮನೆ ಬಿಟ್ಬಿಟ್ಟು ಒಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಮನೆಯಿಂದನೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿಯಿಂದ ಹೇಳಬೇಕಂದ್ರೆ ಒಂದು ಚಿಕ್ಕದಾಗಿ ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ಅವರು ಏನು ಮಾಡಿದ್ರು ಅಂತಂದರೆ ಕೆಲವೊಂದು ಸಾಬೂನುಗಳನ್ನ ಮಾಡಿಬಿಟ್ಟು ಅವ್ರಿಗೆ ಸ್ಯಾಂಪಲ್ಗಳನ್ನ ಕೊಡ್ತಾಯಿದ್ರು. ಸೊ ಅವಾಗ ನಮಗೆ ಅನ್ನಿಸ್ತಾ ಇತ್ತು ಏನಿದು ಈ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಬಟ್ ಆದರೆ ಆಮೇಲೆ ಅದು ಗೊತ್ತಾಯ್ತು ಇವಾಗ ಅವರು ಒಂದು ಒಳ್ಳೆ ಬ್ರ್ಯಾಂಡಾಗಿ ಅದನ್ನು ಸ್ಟಾರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಈ ಒಂದು ಇದ್ರ ಏನು ಅವ್ರು ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ನಾನು ಕೂಡ ಮಾತಾಡಿದ್ದೆ ಯಾವ ರೀತಿ ಮಾಡ್ತಾ ಇದ್ದಾರೆ, ಏನೇನು ಪ್ರಾಬ್ಲಮ್ಸ್ಗಳು ಬಂತು ಅಂತ. ಸೊ ಅದ್ರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಒಂದು ನಾನು ಕ್ರಿಯೇಟ್ ಮಾಡಿದ್ದೀನಿ. ಈ ರೀತಿ ಒಂದು ನಾವು ಕೂಡ ಸಾಬೂನನ್ನು ಮನೆಯಿಂದಲೇ ಮಾಡಿ ಏನಾದರೂ ಇದನ್ನು ಮಾರ್ಬೋದಾ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಮಕ್ಕಳು ಆಯಿತು, ಲೇಡೀಸ್ ಆಯಿತು, ಮತ್ತು ಜೆಂಟ್ಸ್ ಆಯಿತು, ಮತ್ತು ಏಜಡ್ ಯಾರ್ಯಾರು ಇದ್ದೀರಿ, ವಯಸ್ಸಾಗಿದೆ ಅಂದರೂ ಕೂಡ ಸೊ ಈ ಕೆಲಸನ ಮಾಡ್ಬೋದು. ಈಸಿಲಿ ದಿನದಲ್ಲಿ ಒಂದು 2 ತಾಸು 3 ತಾಸು ನೀವು ಫ್ರೀ ಇದ್ದರೆ ಸೊ ಈ ಕೆಲಸಕ್ಕೆ ನೀವು ಮಾಡ್ಬೋದು. ತುಂಬ ಈಸಿಯಾಗಿದೆ. ಹೇಗಿದೆ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ತೀನಿ. ಆ್ಯಂಡ್ ಮಾಡೋದು ಮಾತ್ರ ನಾನು ಹೇಳೋದಿಲ್ಲ, ಮಾರ್ಕೆಟಿಂಗ್ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅವ್ರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಯಾವಾಗ ನಾನು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿದ್ದೆ, ಸೊ ಏನೇನು ಮಾಹಿತಿ ನನಗೆ ಸಿಕ್ತು ಸೊ ಅದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಮೇನ್ ಅಂತಂದರೆ ಇವಾಗ ನಮ್ಮ ಒಂದು ಸಾಬೂನದ್ದು ರಿಲೇಟೆಡ್ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಇಲ್ಲಿ ಗೈಡ್ ಕೊಡ್ತಾ ಹೋಗ್ತೀನಿ. ಸೊ ಮೇನ್ ಅಂತಂದರೆ ಇವಾಗ ಮಾರ್ಕೆಟ್ ರಿಸರ್ಚ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಕೆಲಸನ ನಾವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಇವಾಗಿರುವಂಥದ್ದು, ಓಕೆ, ಹಳೆ ಕಾಲದೆಲ್ಲ ಬಿಟ್ಬಿಡಿ, ಇವಾಗ ಪ್ರಾಕ್ಟಿಕಲಿ ಮಾರ್ಕೆಟ್ ರಿಸರ್ಚ್ ಮಾಡಬೇಕಾಗುತ್ತೆ. ಯಾವ ರೀತಿ ಒಂದು ಸಾಬೂನುಗಳು ಇವಾಗ ತುಂಬ ಹೆಚ್ಚು ಬೇಡಿಕೆಯಲ್ಲಿದೆ ಅಂತ ಹೇಳಿ. ಸೊ ಮೇನ್ ಅಂತಂದರೆ ನಾವಿಲ್ಲಿ ಹರ್ಬಲ್ ಆಯಿತು, ಗ್ಲಿಸರಿನ್ ಸೋಪ್ ಆಯಿತು, ಆ್ಯಂಡ್ ಆ್ಯಂಟಿಸೆಪ್ಟಿಕ್ ಸೋಪ್ ಆಯಿತು, ಮತ್ತು ಅರೆ ಕಟಗಿರಿ ಅಂತ ಕೂಡ ಹೇಳ್ತೀವಿ. ಸೊ ಅದರ್ವೈಸ್ ನೀವಿಲ್ಲಿ ಆ್ಯಂಟಿಸೆಪ್ಟಿಕ್ ತುಂಬ ಯೂಸ್ ಮಾಡ್ತಾರೆ, ಮತ್ತು ಆಯುರ್ವೇದ ಅಥವಾ ಹರ್ಬಲ್ ಅಂತ ಹೇಳ್ತೀವಿ. ಸೊ ಆ ರೀತಿ ಎಲ್ಲ ಒಂದು ಸೋಪ್ಗಳನ್ನ ತುಂಬ ಜನ ತಗೋತಾರೆ ಆ್ಯಕ್ಚುಲಿ. ಓಕೆ, ಸೊ ಹೀಗಾಗಿನೇ ಪತಂಜಲಿ ಎಲ್ಲ ಬ್ರ್ಯಾಂಡ್ಗಳು ನಡೀತಾ ಇರೋವಂಥದ್ದು ಹರ್ಬಲ್ ಅಂತ ಹೇಳಿ ತುಂಬ ಡಿಮ್ಯಾಂಡಲ್ಲಿ ಹಮೇಶ ಇರುತ್ತದೆ ಆ್ಯಕ್ಚುಲಿ. ಓಕೆ, ಸೊ ಮೇನ್ ಅಂತಂದರೆ ಈ ಒಂದು ಏನು ಸಾಬೂನನ್ನು ನಾವು ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ಮಾರ್ಕೆಟ್ ರಿಸರ್ಚ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಒಂದು ಸಾಬೂನುಗಳು ಇವಾಗ ತುಂಬಾ ಬೇಡಿಕೆ ಇದೆ ಅಂತ. ನಂತರ ಇಲ್ಲಿ ಮೇನ್ ಅಂತಂದರೆ ನಮ್ಮ ಗ್ರಾಹಕರು ಯಾರು, ಇನ್ ಕೇಸ್ ನಾವು ಮಾಡಿದೆ ಅಂತ ಅಂದ್ಕೊಳ್ಳೋಣ. ಸೊ ಇದನ್ನು ತಗೊಳ್ಳುವಂಥ ಗ್ರಾಹಕರು ಯಾರ್ಯಾರು ಇರ್ಬೋದು. ಸೊ ಇಲ್ಲಿ ಮೇನ್ ಮುಖ್ಯವಾಗಿ ಮಹಿಳೆಯರು ಫಸ್ಟಿಗೆ ಸಾಬೂನನ್ನ ಖರೀದಿ ಮಾಡ್ತಾರೆ. ಓಕೆ, ಆ್ಯಂಡ್ ಮತ್ತೊಂದು ಮಕ್ಕಳಿಗೋಸ್ಕರ ಕೂಡ ಇವರು ತಗೋತಾರೆ. ಯಾಕಂದರೆ ಇವಾಗ ಅದು ಇದು ಅಂತ ಹೇಳಿ ತುಂಬಾ ಇದನ್ನು ಹಾಕಿಬಿಟ್ಟಿರ್ತಾರೆ, ಕೆಮಿಕಲ್ ಎಲ್ಲ ಸೋಪ್ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಏನು ಮಾಡ್ತಾರೆ ಎಲ್ಲರೂ ಅಂತಂದರೆ ಹರ್ಬಲ್ ಸೋಪನ್ನು ತುಂಬ ಪ್ರಿಫರ್ ಮಾಡ್ತಾರೆ. ಸೊ ಕೆಲವೊಬ್ಬರಿಗೆ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಕೂಡ, ಕೆಲವರಿಗೆ ಅಲರ್ಜಿ ಕೂಡ ಇರುತ್ತೆ. ಸೊ ಅಂಥವ್ರು ಏನು ಮಾಡ್ತಾರೆ ಅಂದರೆ ಮೇನ್ ಮುಖ್ಯವಾಗಿ ಹರ್ಬಲ್ ಸೋಪನ್ನೇ ಯೂಸ್ ಮಾಡ್ತಾರೆ. ಡಾಕ್ಟರ್ಸ್ ಕೂಡ ಅವ್ರಿಗೆ ಅದನ್ನೇ ಸಜೆಸ್ಟ್ ಮಾಡಿರ್ತಾರೆ. ಓಕೆ, ಸೊ ಹೀಗಾಗಿ ಇಂಥವ್ರಿಗೆ ಮೇನ್ ನಿಮ್ಮ ಗ್ರಾಹಕರಾಗ್ತಾರೆ. ಇಲ್ಲಿ 2 ವಿಷಯ ಕನ್ಫರ್ಮ್ ಆಯಿತು. ಒಂದು ಮಾರ್ಕೆಟಲ್ಲಿ ಇರುವಂಥ ಡಿಮ್ಯಾಂಡು, ಇನ್ನೊಂದು ನಮ್ಮ ಗ್ರಾಹಕರು ಯಾರ್ಯಾರು ಇದನ್ನು ತಗೋತಾರೆ ಅಂತ. ಓಕೆ, ನಂತರ ನಾವಿಲ್ಲಿ ಈ ಒಂದು ಏನು ಹರ್ಬಲ್ಲು, ಗ್ಲಿಸರಿನು, ಆ್ಯಂಟಿಸೆಪ್ಟಿಕ್ ಸಾಬೂನು ನಾನು ಹೇಳ್ತಾ ಇದ್ದೀನಿ, ಇವುಗಳದ್ದು ಇವಾಗ ಮಾರ್ಕೆಟಲ್ಲಿ ರೇಟ್ ಏನಿದೆ ಅಂತ ಅದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಇದು ಮೇನ್ 1ನೇ ಸ್ಟೆಪ್ ಇದು. ಓಕೆ, ಸೊ ಇವಾಗ ನಾವು ಪ್ರೈಸು ತಿಳ್ಕೊಂಡ್ವಿ, ಮತ್ತು ಬೇಡಿಕೆ ಯಾವ ರೀತಿ ಸೋಪ್ ಇದೆ, ಮತ್ತು ನಮ್ಮ ಗ್ರಾಹಕರು ಯಾರ್ಯಾರು ಇರಬಹುದು ಅದನ್ನು ಕೂಡ ನಾವು ಫೈಂಡ್ ಮಾಡ್ಕೊಂಡ್ವಿ. ನಂತರ ಮೇನಂದರೆ ಬಿಸ್ನೆಸ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಒಂದು ಯಾವ ರೀತಿ ಮಾಡಬೇಕಂದ್ರೆ ಸಾಬೂನು ತಯಾರಿಕೆಗೆ ಬೇಕಾಗಿರುವಂಥ ಸಾಮಗ್ರಿಗಳೇನೇನು, ಸೊ ಅದನ್ನು ಮೇನ್ ಇಲ್ಲಿ ತುಂಬ ಏನೂ ಇಲ್ಲ, ತುಂಬ ಖರ್ಚು ಕೂಡ ಇಲ್ಲ, ತುಂಬ ಕಡಿಮೆ ಖರ್ಚಲ್ಲಿ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಇವಾಗ ಬಿಸ್ನೆಸ್ ಪ್ಲ್ಯಾನ್ ಬಗ್ಗೆ ಮಾತಾಡೋಣ. ಯಾವ ರೀತಿ ನಾವು ಬಿಸ್ನೆಸ್ ಪ್ಲ್ಯಾನ್ ಮಾಡಬೇಕು ಅಂತ. ಇವಾಗ ಮೇನ್ ಅಂತಂದರೆ ನಾವು ಸಾಬೂನು ಮಾಡುವಂಥ ಸಾಮಗ್ರಿಗಳು ಏನೇನು ಬೇಕಾಗುತ್ತೆ, ಸೊ ಅದರದ್ದೊಂದು ಲೀಸ್ಟ್ ನಾವು ಮಾಡಬೇಕಾಗುತ್ತೆ. ಪ್ರತಿ ಸಾಬೂನು ತಯಾರಿಕೆಗೆ ಎಷ್ಟು ಖರ್ಚು ಬರುತ್ತೆ, ಅಂದರೆ ಒಂದು ಸಾಬೂನು ನಾನು ರೆಡಿ ಮಾಡಿದರೆ ಎಷ್ಟು ಖರ್ಚು ಬರಬಹುದು, ಸೊ ಅದ್ರ ಬಗ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಂತರ ಇಲ್ಲಿ ನಾವೇನು ಮಾಡ್ಬೋದು ಅಂದರೆ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಇದನ್ನು ಮೊದಲು ಮಾಡ್ಕೊಳ್ಳಿ. ನಂತರ ಇಲ್ಲಿ ಮೇನ್ ಅಂತಂದರೆ ರಾ ಮಟೀರಿಯಲ್ ಬಗ್ಗೆ ಕೂಡ ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ರಾ ಮಟೀರಿಯಲ್ಗಳು ಏನೇನು ಬೇಕು ಅಂದರೆ ಒಂದು ಸಾಬೂನು ಬೇಸ್ ಬೇಕಾಗುತ್ತೆ. ಸಾಬೂನು ಬೇಸ್ ಎಲ್ಲೆಲ್ಲಿ ಸಿಗ್ಬೋದು ಅಂದರೆ ನಾರ್ಮಲಿ ನಿಮಗೆ ಒಂದು ಹೋಲ್ಸೇಲರ್ ಹತ್ರ ನೀವು ತೊಗೋಬೋದು, ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಬಟ್ ನೀವು ಸ್ಯಾಂಪಲ್ ಮಾಡಿ ನೋಡ್ತೀವಿ ಅಂತಂದರೆ ಸೊ ಅಮೆಝಾನು ಆಯಿತು, ಫ್ಲಿಪ್ಕಾರ್ಟ್ ಆಯಿತು, ಅಲ್ಲಿ ನಿಮಗೆ ಒಂದು ಸಾಬೂನು ಬೇಸ್ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಆ ರೀತಿ ಸಾಬೂನು ಬೇಸನ್ನು ನೀವು ತೊಗೋಬೇಕಾಗುತ್ತೆ. ಇದು ಗ್ಲಿಸರಿನ್ ಬೇಸ್ ಕೂಡ ಇರುತ್ತೆ ಅದರಲ್ಲಿ. ಸಾಬೂನು ಬೇಸ್ ಅಂತ ನೀವು ಸರ್ಚ್ ಮಾಡಿದಾಗ ಅದರಲ್ಲಿ ಸುಮಾರು ಥರದ ವೆರೈಟೀಸ್ಗಳು ನೋಡೋದಕ್ಕೆ ಸಿಗುತ್ತೆ. ಓಕೆ, ಅದರಲ್ಲಿ ಗ್ಲಿಸರಿನ್ ಬೇಸ್ ಇರುತ್ತೆ, ಇನ್ನೊಂದು ಗೋಟ್ ಮಿಲ್ಕ್ ಬೇಸ್ ಅಂತ ಇರುತ್ತೆ. ಆ ರೀತಿ ಒಂದು ಬೇಸ್ಗಳನ್ನ ಚೆಕ್ ಮಾಡಿ. ಸೊ ಅದರಲ್ಲಿ ಬೇಡಿಕೆ ಅಂದರೆ ಗ್ಲಿಸರಿನ್ ತುಂಬ ತೊಗೋತಾರೆ ಇವಾಗ.
ಹೀಗಾಗಿ ಗ್ಲಿಸರಿನ್ನೇ ಫಸ್ಟಿಗೆ ನೀವು ಟ್ರೈ ಮಾಡಿ. ಓಕೆ, ಇನ್ನೊಂದು ಪರಿಮಳದ ಒಂದು ಎಣ್ಣೆಗಳು ಬೇಕಾಗುತ್ತೆ, ಅಂದರೆ ಪರ್ಫ್ಯೂಮ್ಸ್ ಬೇಕಾಗುತ್ತೆ, ಎಸೆನ್ಷಿಯಲ್ ಆಯಿಲ್ ಅಂತ ಕೂಡ ನಾವು ಹೇಳ್ತೀವಿ. ಲೆವೆಂಡರ್ ಆಯಿತು, ನೀಮ್ ಆಯಿತು, ಅಂದರೆ ಕೆಲವೊಮ್ಮೆ ನಾವು ಮಾರ್ಗೋ ಎಲ್ಲ ಯೂಸ್ ಮಾಡ್ತೀವಿ ನೋಡಿ, ಅದೆಲ್ಲ ನೀಮ್ ಅಂತ ಹೇಳ್ತೀವಿ ಅಲ್ವಾ, ಬೇವಿಂದು ಅಂತ ಹೇಳ್ತೀವಿ. ಸೊ ಅದ್ರಲ್ಲಿ ಏನಿರುತ್ತೆ ಅಂದರೆ ಫ್ರಾಗ್ರೆನ್ಸ್ ಹಾಕಿರ್ತಾರೆ, ಅದು ಸುವಾಸನೆಗೋಸ್ಕರ. ಸೊ ನೀವು ಸ್ಯಾಂಡಲ್ ತೊಗೋಬೋದು, ನೀಮ್ ತೊಗೋಬೋದು, ಮತ್ತು ಲ್ಯಾವೆಂಡರ್ ತೊಗೋಬೋದು. ಓಕೆ, ಸೊ ಇವಾಗ ನಂತರ ಕಲರ್ ತೊಗೋಬೇಕಾಗುತ್ತೆ. ಕಲರು ನಾರ್ಮಲಿ ಕಾಸ್ಮೆಟಿಕ್ ರಿಲೇಟೆಡ್ ಇರುವಂಥ ಕಲರ್ಸ್ಕೊಂಡು ತೊಗೊಂಡ್ರೆ ದ್ಯಾಟ್ ಈಸ್ ಗುಡ್. ಇಲ್ಲ ನಮಗೆ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಮಾಹಿತಿ ಕೊಡಿ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಬೇಕಾಗಿರೋಂಥದ್ದು ಇಲ್ಲಿ ಮೇನ್ ಅಂದರೆ ಮೋಲ್ಡ್. ನಾವು ಸಾಬೂನ್ನ ಯಾವ ಶೇಪಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಆ ರೀತಿ ಮಾಡುವಂಥ ಒಂದು ಮೋಲ್ಡ್ ಬೇಕಾಗುತ್ತೆ. ಅದು ರೌಂಡ್ ಶೇಪು, ಸ್ಕ್ವೇರ್ ಶೇಪು, ಓಕೆ, ಸೊ ಆ ರೀತಿ ಬೇಕಾಗುತ್ತೆ. ಇದು ಸಿಲಿಕಾನ್ ಬೇಸ್ ಇರುತ್ತೆ ಮತ್ತು ಪ್ಲಾಸ್ಟಿಕ್ ಬೇಸ್ ಇರುತ್ತೆ. ಬಟ್ ನಾನು ಹೇಳೋ ಪ್ರಕಾರ ನನಗನ್ಸುತ್ತೆ ನೀವು ಸಿಲಿಕಾನ್ ಬೇಸ್ ಇರುವಂಥ ಒಂದು ಮೋಲ್ಡ್ ತೊಗೊಂಡ್ರೆ ದ್ಯಾಟ್ ಈಸ್ ಗುಡ್. ಯಾಕಂದರೆ ಸಾಬೂನು ಏನಿರುತ್ತೆ ಅಲ್ವ ಬೇಸು, ಅದು ಬಿಸಿ ಇರುತ್ತೆ, ಸೊ ಅದು ಸೂಟ್ ಆಗಲ್ಲ ಪ್ಲಾಸ್ಟಿಕ್ ಮೋಲ್ಡ್ಗೆ. ಸೊ ಹೀಗಾಗಿ ನೀವು ಸಿಲಿಕಾನ್ದೇ ಒಂದು ಮೋಲ್ಡನ್ನು ತೊಗೊಳ್ಳಿ. ಆ್ಯಂಡ್ ನಂತರ ಆಲ್ಕೋಹಾಲ್ ಸ್ಪ್ರೇ ಅಂತ ಬರುತ್ತೆ. ಓಕೆ, ಯಾವಾಗ ನೀವು ಈ ಒಂದು ವಸ್ತುಗಳನ್ನ ತೊಗೋತಾ ಇರ್ತೀರಿ ಆಲ್ಕೋಹಾಲ್ ಒಂದು ಸ್ಪ್ರೇ ಕೂಡ ಇರುತ್ತೆ. ಸೊ ಈ ಆಲ್ಕೋಹಾಲ್ ಸ್ಪ್ರೇ ಏನಿರುತ್ತಲ್ವ, ಸೊ ಇದು ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಯಾವಾಗ ನಾವು ಮೋಲ್ಡಿಗೆ ಅದನ್ನ ಹಾಕ್ತೀವಿ, ಸಾಬೂನು ಲಿಕ್ವಿಡ್ ಹಾಕ್ತೀವಿ, ಆವಾಗ ಸ್ವಲ್ಪ ಸ್ವಲ್ಪ ಬಬಲ್ಸ್ಗಳು ಬರುತ್ತೆ, ಅಂದರೆ ಗುಳ್ಳೆ ಟೈಪ್ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ, ಅದು ಪ್ಲೇನಾಗಿ ನಿಮಗೆ ಬರಬೇಕು ಅಂತಂದರೆ ನೀವು ಆಲ್ಕೋಹಾಲ್ ಸ್ಪ್ರೇನ ಮಾಡಲೇಬೇಕಾಗುತ್ತೆ. ಸೊ ಅದು ಕೂಡ ಈಸಿಲಿ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕರೆ ನಾನು ನಿಮಗೆ ಅದರ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಈ ಎಲ್ಲ ಪ್ರಾಡಕ್ಟದ್ದು ಲಿಂಕ್ ನಿಮ್ಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಓಕೆ, ಆ್ಯಂಡ್ ನಂತರ ಪ್ಯಾಕೇಜ್ ಮಾಡುವಂಥ ಸಾಮಾನುಗಳು ಬೇಕಾಗುತ್ತೆ, ಪ್ಯಾಕಿಂಗ್ ಮಾಡುವಂಥದ್ದು. ರ್ಯಾಪಿಂಗ್ ಶೀಟ್ ಬೇಕಾಗುತ್ತೆ ಸಿಂಪ್ಲಿ, ಆ್ಯಂಡ್ ಸ್ಟಿಕ್ಕರು ಮತ್ತು ಲೇಬಲ್ ಇಷ್ಟಾದರೆ ಸಾಕು, ಮತ್ತೇನು ನೀವು ಮಾಡಬೇಕಾಗಿಲ್ಲ. ಸಿಂಪಲ್ಲಾಗಿ ನೀವು ಈ ರೀತಿ ಒಂದು ಸಾಬೂನುಗಳನ್ನ ರೆಡಿ ಮಾಡ್ಬೋದು ಮನೆಯಿಂದನೇ. ಇಲ್ಲಿ ಬೇಕಾಗಿರೋಂಥ ಒಂದು 4-5 ಅಷ್ಟೇ ನಿಮಗೆ ಒಂದು ಸಾಮಗ್ರಿ ಬೇಕಾಗುತ್ತೆ. ಸೊ ಅದಿದ್ದರೆ ಮನೆಯಿಂದ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಇದಲ್ಲೂ ಕೂಡ ನೆಕ್ಸ್ಟ್ ಇವಾಗ ನಾವು ಸೋಪ್ ಮೇಕಿಂಗ್ ಪ್ರೊಸೆಸ್ ಹೇಳ್ತಾ ಇದ್ದೀನಿ, ಯಾವ ರೀತಿ ಮಾಡಬೇಕು ಅಂತ. ನಾನಿವಾಗ ನಿಮಗೆ ಮಟೀರಿಯಲ್ ಏನೇನು ಬೇಕು ಅಂತ ಹೇಳಿದ್ದೀನಿ. ಸೊ ಇವಾಗ ಯಾವ ರೀತಿ ಅದನ್ನು ಮಾಡಬೇಕು ಅಂತ. ಓಕೆ, ಸೊ ನೀವೇನು ಮಾಡಬೇಕು ಅಂತಂದರೆ ಸಾಬೂನು ಬೇಸ್ ಏನಿರುತ್ತಲ್ಲ ಮೊದಲು ಅದನ್ನು ಕರಗಿಸ್ಬೇಕಾಗುತ್ತೆ. ಓಕೆ, ಸ್ವಲ್ಪ ಕರಗಿಸ್ಬೇಕು. ಅದನ್ನು ನಿಮಗೆ ನಾನು ಅಂದರೆ ಗ್ಯಾಸ್ ಮೇಲೇ ನೀವು ಮಾಡಿ, ಏನು ತೊಂದರೆ ಇಲ್ಲ, ಗ್ಯಾಸ್ ಯೂಸ್ ಮಾಡಿ. ಓಕೆ, ಆ್ಯಂಡ್ ಅದರೊಳಗಡೆ ನೀವು ಪರಿಮಳ ಮತ್ತು ಬಣ್ಣನ ಹಾಕಿ ನಂತರ ಲಿಕ್ವಿಡ್ ರೂಪದಲ್ಲಿ ಬಿಸಿ ಮಾಡಬೇಕು ಸಾಬೂನು ಬೇಸನ್ನು. ನಂತರ ಆ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಟೆಂಪ್ರೇಚರ್ ಚೆಕ್ ಮಾಡಬೇಕು. ಟೆಂಪ್ರೇಚರ್ದು ಒಂದು ಇದನ್ನು ಸಿಗುತ್ತೆ ಇದ್ರದ್ದು. ಸೊ ಅದರದ್ದು ಟೆಂಪ್ರೇಚರ್ ನೋಡ್ಕೊಂಬಿಟ್ಟು ಸ್ವಲ್ಪ ತುಂಬ ಬಿಸಿ ಇರಬಾರ್ದು, ತುಂಬ ಇದನ್ನಾಗ್ಬಾರ್ದು, ಗಟ್ಟಿ ಆಗ್ತಾ ಇರಬಾರ್ದು, ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕಿಬಿಟ್ಟು ನಂತರ ಮೋಲ್ಡಿಗೆ ಜಸ್ಟ್ ನೀವು ಹಾಕಿಬಿಟ್ರೆ ಆಯಿತು. ಸೊ ಅದು ಒಂದು 3-4 ತಾಸು ಸೆಟ್ ಆಗೋದಕ್ಕೆ ತೊಗೊಳುತ್ತೆ. ಸೊ ಅದಕ್ಕೇನು ಫ್ರಿಜ್ ಬೇಕು ಅಥವಾ ಬೇರೆ ಏನು ಬೇಕು ಅಂತ ಇಲ್ಲ. ನಾರ್ಮಲಿ ನೀವೆಲ್ಲದೂ ಒಂದು ಮನೇಲಿ ಒಂದು ಮೂಲೆಯಲ್ಲಿ ಇಟ್ಟರೆ ಸಾಕು, ಅದು ತಾನೇ ಒಣಗಿಬಿಡುತ್ತೆ ಅದೇ ಮೋಲ್ಡಲ್ಲಿ. ನಂತರ ಮೋಲ್ಡಿಂದ ತೆಗೆದುಬಿಟ್ಟು ಸಿಂಪ್ಲಿ ನೀವು ಪ್ಯಾಕ್ ಮಾಡಿದರೆ ಆಯಿತು. ಸೊ ಇಷ್ಟು ಚಿಕ್ಕ ಕೆಲಸ ಹೇಳ್ತಾ ಇದ್ದೀನಿ ನಾನು. ಸೊ ನೀವು ಇದನ್ನು ಮಾಡ್ತೀನಿ ಅಂತಂದರೆ ಮೊದಲು 1-2-3 ಸೋಪನ್ನು ಮನೇಲಿ ಮಾಡಿ ನೋಡಿ, ನಿಮಗಿದು ಸೂಟ್ ಆಗುತ್ತೆ, ಸರಿಯಾಗುತ್ತೆ, ನಾನು ಮಾಡ್ತೀನಿ ಅಂತಂದರೆ ಸೊ ಇವತ್ತಿಂದ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಓಕೆ, ಇನ್ನು ಮೇನ್ ಬರೋದಂದರೆ ನಾನು ನಿಮ್ಗೆ ಮೊದಲು ಹೇಳಿದ್ದೀನಿ, ನಾನು ನಿಮಗೆ ಮಾರ್ಕೆಟಿಂಗ್ ಬಗ್ಗೆ ಕೂಡ ಹೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಲೇಬಲ್ ಮತ್ತು ಬ್ರ್ಯಾಂಡಿಂಗ್ ಅಂತ ಬರುತ್ತೆ. ಲೇಬಲ್ ಬ್ರ್ಯಾಂಡಿಂಗ್ ಅಂದರೆ ಈಗ ಯಾವುದೇ ಒಂದು ಸಾಬೂನನ್ನು ನಾವು ಮಾಡ್ತೀವಿ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಮಾಡ್ತೀವಿ ಅಂದರೆ ಬ್ರ್ಯಾಂಡಿಂಗ್ ಮೂಲಕ ಹೋಗಿ ಅಂತ ಹೇಳ್ತೀವಿ. ಅಂದರೆ ಜನ ಕೇಳಿ ಪಡೆಯೋದಕ್ಕೆ ಒಂದು ಹೆಸರು ಅಂತ ಇದ್ದರೆ ಸೊ ನಿಮ್ಮದು ಜಾಸ್ತಿ ಮಾರಾಟ ಆಗುತ್ತೆ ಪ್ರಾಡಕ್ಟ್ಗಳು. ಮೇನ್ ಅಂತಂದರೆ ಒಂದು ಬ್ರ್ಯಾಂಡ್ ಹೆಸರನ್ನ ನೀವು ಇಟ್ಕೊಳ್ಳಿ, ಅದು ಯಾವುದಾದ್ರೂ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ತಾ ಇದ್ದೀರಿ ಲಕ್ಸ್ ಆಯಿತು, ಸಂತೂರ್ ಆಯಿತು, ಒಂದು ಬ್ರ್ಯಾಂಡ್ ಹೆಸರಿದೆ. ಅದೇ ರೀತಿ ನೀವು ಕೂಡ ಒಂದು ಅಟ್ರಾಕ್ಟಿವ್ ಆಗಿರುವಂಥ ಹರ್ಬಲ್ ಮಾಡ್ತಾ ಇದ್ದರೆ ಹರ್ಬಲ್ ಥರದ್ದೇ ಒಂದು ಹೆಸರು ಇಟ್ಕೊಳ್ಳಿ. ಆ್ಯಂಡ್ ಅದರ್ವೈಸ್ ನೀವು ಮಾಡರ್ನ್ ಟೈಪ್ದು ಗ್ಲಿಸರಿನು ಅದು ಇದು ಅಂತ ಮಾಡ್ತಾ ಇದ್ದೀವಿ ಅಂದರೆ ಸೊ ಅಲ್ಲಿ ನೀವು ಸ್ವಲ್ಪ ಹೆಸರನ್ನ ಅದಕ್ಕೆ ತಕ್ಕಂತೆ ನೋಡ್ಕೊಂಬಿಟ್ಟು ಇಡ್ಬೋದು. ಆ್ಯಂಡ್ ನಂತರ ಫ್ಯಾನ್ಸಿ ಲೇಬಲ್ ಬೇಕಾಗುತ್ತೆ. ಫ್ಯಾನ್ಸಿ ಲೇಬಲ್ ನಿಮಗೆ ನಾರ್ಮಲಿ ಬೇಕು ಅಂತಂದರೆ ನಿಮಗೆ ಅಮೆಝಾನಿಂದು ಕೂಡ ಸಿಗುತ್ತೆ. ಆ್ಯಂಡ್ ಏನಂತಂದರೆ ಮತ್ತು ಇಲ್ಲಿ ಎಕ್ಸ್ಪೈರಿ ಡೇಟ್ ಕೂಡ ಹಾಕೋದಕ್ಕೆ ಅದು ಕೂಡ ಬೇಕಾಗುತ್ತೆ. ಮತ್ತು ಇಂಗ್ರೀಡಿಯೆಂಟ್ಸ್ ರಿಲೇಟೆಡು ಮಾಹಿತಿ ಬೇಕಾಗುತ್ತೆ. ಓಕೆ, ಸೊ ಅದನ್ನೇ ನೀವಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಅದ್ರ ಮೇಲೆ. ಆ್ಯಂಡ್ ಇಕೋ ಫ್ರೆಂಡ್ಲಿ ಪ್ಯಾಕೇಜಿಂಗ್ನ ನೀವು ತೊಗೋಬೋದು, ಇದು ಇವತ್ತು ತುಂಬ ಟ್ರೆಂಡಿಂಗ್ ಆಗಿದೆ. ಸೊ ಇಕೋ ಫ್ರೆಂಡ್ಲಿ ಒಂದು ಪ್ಯಾಕಿಂಗ್ ಮಾಡುವಂಥ ಐಟಮ್ಗಳನ್ನ ನೀವು ಸರ್ಚ್ ಮಾಡಿದರೆ ಸೊ ನಿಮಗೆ ಸುಮಾರು ಥರದ ಐಟಮ್ಸ್ಗಳು ಸಿಗುತ್ತೆ. ಇನ್ ಕೇಸ್ ಏನಾದರೂ ಅಮೆಝಾನಲ್ಲಿದ್ದರೆ ನಾನು ಅದರ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ಇವಾಗ ಮೇನ್ ಅಂತಂದರೆ ಮಾರ್ಕೆಟಿಂಗ್ ಮತ್ತು ಸೆಲ್ಲಿಂಗ್ ಬರುತ್ತೆ. ಓಕೆ, ಮಾರ್ಕೆಟಲ್ಲಿ ಹೇಗೆ ಮಾರೋದು, ಪ್ರಾಡಕ್ಟನ್ನು ನಾನು ಮಾಡಿದೆ, ಸೊ ಇದನ್ನು ಹೇಗೆ ಮಾರೋದು ಅಂತ. ಸೊ ಇಲ್ಲಿ ಮೇನ್ ಅಂತಂದರೆ ನೀವೇನು ಮಾಡ್ಕೊಂಡ್ರೆ ಅಕ್ಕಪಕ್ಕದ ಅಂಗಡಿಗಳಿಗೆ ಡೆಮೋ ಆಗಿ ನೀವು ಕೊಡ್ಬೋದು. ಡೆಮೋ ಅಂತಂದರೆ ಹಾಗೆ ಯೂಸ್ ಮಾಡಿ ನೋಡಿ, ಯಾರಾದರೂ ಕಸ್ಟಮರ್ ಬಂದರೆ ಕೊಟ್ಟು ನೋಡಿ, ರಿವ್ಯೂ ನೋಡಿ ಚೆನ್ನಾಗಿದೆ ಅಂತಂದರೆ ಸೊ ನಾವು ನಿಮ್ಮ ಅಂಗಡಿಗೆ ನಾನು ಅದನ್ನು ನೀಡ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಸೆಕೆಂಡು, ನೀವು ಯಾವುದಾದ್ರೂ ಒಂದು ಮೇಳಗಳಂತ ಹೇಳ್ತೀವಿ, ಜಾತ್ರೆ ಅಂತ ಹೇಳ್ತೀವಿ, ಅಥವಾ ಚಿಕ್ಕ ಚಿಕ್ಕ ಅಂಗಡಿಗಳಿರುತ್ತೆ, ತುಂಬ ಚಿಕ್ಕ ಚಿಕ್ಕ ಶಾಪ್ಸ್ಗಳಿರುತ್ತೆ, ಅಥವಾ ನೀವು ವೆಡ್ಡಿಂಗ್ ಹ್ಯಾಂಪರ್ಗಳಲ್ಲಿ ಯಾವುದಾದ್ರೂ ಮದುವೆ ಹಾಲಲ್ಲೆಲ್ಲ ಸೊ
ಸೋಪ್ಗಳನ್ನೆಲ್ಲ ಬಳಸ್ತಾ ಇರ್ತಾರೆ, ಬಂದಂಥ ಒಂದು ಗೆಸ್ಟ್ಗಳಿಗೆಲ್ಲ ಕೊಡ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ನೀವು ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಸ್ಯಾಂಪಲ್ಗಳನ್ನೆಲ್ಲ ಕೊಟ್ಟು ಅವ್ರ ಕಡೆಯಿಂದ ನೀವು ಆರ್ಡ್ರನ್ನ ತೊಗೋಬೋದು. ಓಕೆ, ಇನ್ನೊಂದು ನೀವು ಮನೆಗೆ ಡೋರ್ ಟು ಡೋರ್ ಹೋಗ್ತೀವಿ ಅಂತಂದರೆ ಮಾಡ್ಬೋದು. ಬಟ್ ಇನ್ ಕೇಸ್ ಇದು ಎಲ್ರಿಗೂ ಸಾಧ್ಯ ಆಗೋದಿಲ್ಲ. ಬಟ್ ನಾನು ಹೇಳೋದಂದರೆ ಇವಾಗ ತುಂಬಾ ಸೋಷಿಯಲ್ ಮೀಡಿಯಾ ಅಂತ ಬಂದುಬಿಟ್ಟಿದೆ ಅಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಇನ್ಸ್ಟಾಗ್ರಾಮ್ ಪೇಜನ್ನು ಓಪನ್ ಮಾಡಿ ಬ್ರ್ಯಾಂಡ್ ಹೆಸರು ಮೇಲೇ. ಓಕೆ, ಸೊ ಸಪೋಸ್ ನಿಮಗೆ ಅದ್ರ ಬಗ್ಗೆ ನಮಗೆ ಡೀಟೇಲ್ ಹೇಳಿ ಅಂತಂದರೆ ಅದ್ರ ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಿ ನಾನು, ಇನ್ಸ್ಟಾಗ್ರಾಮ್ ಸ್ಟೋರ್ನ ಹೇಗೆ ಓಪನ್ ಮಾಡೋದು ಅಂತ. ಸೊ ಅಲ್ಲಿ ನೀವು ನಿಮ್ಮ ಪ್ರಾಡಕ್ಟ್ಗಳದ್ದು ಮಾಡೋದು, ಮತ್ತು ಪ್ಯಾಕಿಂಗ್ ಮಾಡೋದು, ಮತ್ತು ಹೊಸ ಹೊಸ ಸಾಬೂನುಗಳನ್ನ ಲಾಂಚಿಂಗ್ ಮಾಡೋದಾಯಿತು, ಮತ್ತು ಪ್ರೈಸ್ ಆಯಿತು, ಆ ರೀತಿಯೆಲ್ಲ ನೀವಲ್ಲಿ ಅಡ್ವರ್ಟೈಸ್ ಮಾಡ್ತಾ ಹೋಗ್ಬೋದು ರೀಲ್ಸ್ಗಳ ಮೂಲಕ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ ನಿಮಗೆ, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ಯಾರಿಲ್ಲ, ಎಲ್ಲರೂ ಇದ್ದಾರೆ. ಆ್ಯಂಡ್ ನಂತರ ನೀವು ಆನ್ಲೈನಾಗಿ ಸ್ಟಾರ್ಟ್ ಮಾಡ್ಬೋದು. ಲೈಕ್ ಇವಾಗ ಇನ್ಸ್ಟಾಗ್ರಾಮ್ ಅಂತೂ ನಾನು ಹೇಳ್ತೀನಿ, ವಾಟ್ಸಪ್ ಗ್ರೂಪ್ ಮಾಡ್ಬೋದು. ನಿಮ್ಮ ಏರಿಯಾದಲ್ಲಿರುವಂಥ ಜನರದ್ದು ಒಂದು ಗ್ರೂಪ್ ಮಾಡಿ, ಲೇಡೀಸ್ ಇದ್ದರೆ ಲೇಡೀಸ್ ಗ್ರೂಪ್ ಮಾಡಿ. ಓಕೆ, ಸೊ ಏನಾಗುತ್ತೆ ಅಂತಂದರೆ ಆ ಗ್ರೂಪಲ್ಲಿ ನೀವು ಹೊಸ ಹೊಸ ಏನಾದರೂ ಸಾಬೂನುಗಳನ್ನ ಮಾಡಿದಾಗ ಸೊ ಅದನ್ನು ನೀವು ಅಲ್ಲಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿ ಹಾಕ್ಬೋದು. ಓಕೆ, ಇನ್ನೊಂದು ವಾಟ್ಸಪ್ ಚಾನಲ್ ಅಂತೂ ಕೂಡ ಬರ್ತಾ ಇದೆ ಇವಾಗ. ಸೊ ಅದನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಬಿಸ್ನೆಸ್ ವಾಟ್ಸಪ್ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಫೇಸ್ಬುಕ್ ಸ್ಟಾರ್ಟ್ ಮಾಡ್ಬೋದು. ಫೇಸ್ಬುಕ್ಕಿಂದು ಕೂಡ ಸುಮಾರು ಜನ ಇವಾಗ ಫೇಸ್ಬುಕ್ಕಲ್ಲೇ ಇರೋದು. ಫೇಸ್ಬುಕ್ಕಲ್ಲಿ ಕೂಡ ಒಂದು ಪೇಜ್ ಓಪನ್ ಮಾಡಿ ನಿಮ್ಮ ಬ್ರ್ಯಾಂಡ್ ಹೆಸರು ಮೇಲೇ. ಓಕೆ, ಆ್ಯಂಡ್ ನಂತರ ಅಮೆಝಾನು, ಫ್ಲಿಪ್ಕಾರ್ಟು, ಮೀಶೋ. ಬಟ್ ಇಲ್ಲಿ ಮೇನ್ ಬರೋದಂತಂದರೆ ಈ ರಿಜಿಸ್ಟರ್ ಮಾಡೋದು ನಾನು ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾವು ಮಾಡ್ತಾ ಇದ್ದೀವಿ, ನಮ್ಮ ಹತ್ರ ಯಾವುದೇ ರೀತಿಯ ಅಷ್ಟೊಂದು ಏನೂ ಇಲ್ಲ ಅಂತಂದರೆ ಸೊ ನೀವು ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟು ಮತ್ತು ದಲ್ಲಿ 2 ಪ್ಲ್ಯಾಟ್ಫಾರ್ಮಲ್ಲಿ ಮಾರೋಕ್ಕೆ ಬರೋದಿಲ್ಲ. ಯಾಕಂತಂದರೆ ಇಲ್ಲಿ GST ಬೇಕಾಗುತ್ತೆ. ಓಕೆ, ಆದರೆ ಈ 2 ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ಕೆಲವೊಂದು ಪ್ರಾಡಕ್ಟ್ ಮೇಲೆ GST ಕೇಳೋದಿಲ್ಲ ಅದು. ಓಕೆ, ಕೆಲವೊಂದು ಪ್ರಾಡಕ್ಟ್ಗಳನ್ನ ಅವ್ರು ಲಿಮಿಟೆಡ್ ಇಟ್ಟಿದ್ದಾರೆ. ಬಟ್ ಇನ್ ಕೇಸ್ ಅದು ಬಿಟ್ಟು ಹೊರಗಡೆ ಪ್ರಾಡಕ್ಟ್ಗಳಿದ್ದರೆ ಸೊ ಅದ್ರ ಮೇಲೆ GST ಬೇಕಾಗುತ್ತೆ. GST ಇವಾಗಲೇ ಯಾರು ತೊಗೊಳಕ್ಕೆ ಹೋಗಬೇಡಿ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅದರಲ್ಲಿ ನೀವು ಹೇಗಿರುತ್ತೆ ಅಂದರೆ ಪ್ರತಿ ತಿಂಗಳು ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡೋದಿರುತ್ತೆ. ಸೊ ನಿಮ್ಮದು 40,000 50,000 ನಿಮ್ಮದು ಪ್ರತಿ ತಿಂಗಳಿಗೆ ಬರ್ತಾ ಇದೆಯಪ್ಪ ಅಂತಂದರೆ ಸೊ ಆವಾಗ ನೀವು GSTನ ತೊಗೋಬೋದು. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ನಾನು ಹೇಳಿರೋ ಥರನೇ ಇನ್ಸ್ಟಾಗ್ರಾಮ್ ಪೇಜು, ಓಕೆ, ಮತ್ತು ಫೇಸ್ಬುಕ್ಕು ಆ ರೀತಿಯೆಲ್ಲ ಸ್ಟಾರ್ಟ್ ಮಾಡಿ. ಆ್ಯಂಡ್ ಇದರಲ್ಲೂ ಕೂಡ ಯಾರಾದರೂ ಇನ್ಫ್ಲೂಯೆನ್ಸರ್ ಇರ್ತಾರೆ, ಲೈಕ್ ನನ್ನಂಥವ್ರು ಇರ್ತಾರೆ, ಮತ್ತು ಬೇರೆ ಯಾರಾದರೂ ಇನ್ಫ್ಲೂಯೆನ್ಸರ್ ಯೂಟ್ಯೂಬರ್ಸು, ಅವ್ರಿಗೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ತುಂಬ ಕಡಿಮೆ ಚಾರ್ಜಲ್ಲಿ ನಿಮ್ಮದು ಅಡ್ವರ್ಟೈಸ್ ಮಾಡಿ ಕೊಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಕಸ್ಟಮರ್ಸಿಗೆ ಗೊತ್ತಾಗುತ್ತೆ ನೀವು ಸಾಬೂನ್ನ ಈ ರೀತಿ ಮಾಡ್ತಾ ಇದ್ದೀರಂತ. ಇಂಟ್ರೆಸ್ಟ್ ಇರೋರು ತೊಗೋತಾರೆ. ಯೂಸ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಅನಿಸಿದ್ರೆ ಮತ್ತೆ ತೊಗೋತಾರೆ ಜನ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಮೇನ್ ಅಂತಂದರೆ ಇವಾಗ ನಾವು ಪ್ರೈಸಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಇಲ್ಲಿ ನಾವು ಇವಾಗ ಒಬ್ಬರು 20 ರೂಪಾಯಿಂದ 50 ರೂಪಾಯಿಗೆ ನೀವು ಸಾಬೂನ ರೆಡಿ ಮಾಡ್ಬೋದು. 20 ರೂಪೀಸಿಂದ 50 ರೂಪೀಸ್ವರೆಗೂ ನೀವು ಸಾಬೂನ ರೆಡಿ ಮಾಡ್ಬೋದು. ಇಲ್ಲಿ ಮಾರ್ಕೆಟಲ್ಲಿ ನಾವು ಅದನ್ನು ಕೊಟ್ಟಾಗ 60 ರೂಪಾಯಿಂದ 150 ರೂಪಾಯಿವರೆಗೂ ನೀವು ಇಲ್ಲಿ ಮೇಲ್ಪಟ್ಟು ಮಾರಬಹುದು. ಆ್ಯಂಡ್ ಮೇನ್ ಅಂದರೆ ಕಾಂಬೋ ಆಫರ್ಸ್ ಅಂತೆಲ್ಲ ಬರ್ತಾ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಮಾಲಲ್ಲೆಲ್ಲ ಹೋದಾಗ ಕಾಂಬೋ ಆಫರ್ಸ್ಗಳಿರುತ್ತೆ. ಆ ರೀತಿ ಕಾಂಬೋ ಆಫರ್ಸ್ಗಳನ್ನ ನೀವು ತರ್ಬೋದು. ಆ್ಯಂಡ್ ಮತ್ತು ಫೆಸ್ಟಿವಲ್ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನೀವು ಹೊಸ ಹೊಸ ಸಾಬೂನುಗಳನ್ನು ತರ್ಬೋದು. ಮತ್ತು ಸ್ಪೆಷಲ್ ಆಫರ್ ಅಂತೂ ಕೂಡ ಫೆಸ್ಟಿವಲ್ ಟೈಮಲ್ಲಿ ಕೊಡ್ಬೋದು. ಸೊ ಅವಾಗ ಏನಾಗುತ್ತೆ, ನಿಮ್ಮದು ಪ್ರೈಸಿಂಗು ತುಂಬ ಜಾಸ್ತಿ ನೀವು ತೊಗೋಬೋದು. ಆ್ಯಂಡ್ ಮತ್ತೊಂದು ಇಲ್ಲಿ ಏನಂತಂದರೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಚಿಕ್ಕ ಪ್ರಮಾಣದಲ್ಲಿ ನೀವೇನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದರೆ ಅದಕ್ಕೆ ಯಾವುದೇ ರೀತಿಯ ಲೈಸೆನ್ಸು ಮತ್ತು ರಿಜಿಸ್ಟ್ರೇಷನು ಬೇಕಾಗೋದಿಲ್ಲ. ಸೊ ಸಿಂಪಲಾಗಿ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ. ಆ್ಯಂಡ್ ತುಂಬ ದೊಡ್ಡ ಮಟ್ಟಕ್ಕೆ ನೀವು ಮಾಡಿದಾಗ ಸೊ ಆವಾಗ ನಿಮಗಿದು ಬೇಕಾಗುತ್ತೆ. ಆ್ಯಂಡ್ MSME ಮತ್ತು ಉದ್ಯೋಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ನೀವು. ಓಕೆ, ಉದ್ಯಮ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ಅದಕ್ಕೆ, ಅದು ಮಾಡಲೇಬೇಕಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ. ಓಕೆ, ಆ್ಯಂಡ್ GST ಬೇಕಾಗುತ್ತೆ 20 lakh ಪ್ಲಸ್ ಇಯರ್ಲಿ ಟರ್ನ್ಔಟ್ ಏನಾದರೂ ಆದರೆ 20 ಲಕ್ಷ ಪ್ರತಿ ವರ್ಷ ನಿಮ್ದೇನಾದರೂ ಮೇಲ್ಪಟ್ಟು ದುಡಿತಾ ಇದ್ದರೆ ಸೊ ಅವಾಗ ನಿಮಗೆಲ್ಲೊಂದು GST ಕೂಡ ಬೇಕಾಗುತ್ತೆ. ಆ್ಯಂಡ್ FSSAI ಅಂತ ಹೇಳ್ಬಿಟ್ಟು ನಾಟ್ ರಿಕ್ವೈರ್ಡ್ ಅಂತ ಹೇಳ್ತಾರೆ. ಯಾವುದೇ ರೀತಿ ಕಾಸ್ಮೆಟಿಕ್ ಮತ್ತು BIS ಸರ್ಟಿಫಿಕೇಷನ್ನು ನಿಮಗೆ ಹೆಲ್ಪ್ ಆಗುತ್ತೆ. ಬಟ್ ಆದರೆ ಇಲ್ಲಿ ನಿಮಗೆ FSSAI ಈ ಒಂದು ಸರ್ಟಿಫಿಕೇಷನ್ ಬೇಕಾಗೋದಿಲ್ಲ. ಓಕೆ, ಮತ್ತೊಂದು ಇಲ್ಲಿ ಏನಂತಂದರೆ ಕೆಲವೊಂದು ನಾನು ನಿಮಗೆ ಹೂಡಿಕೆ ಅಂತೂ ಏನಿಲ್ಲ. ಇವಾಗೆಲ್ಲ ನೀವು ಸಿಂಪಲಾಗಿ ನೀವು ಇದನ್ನ ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ಈ ಕೆಲಸವನ್ನು ನೀವು ಮಾಡ್ತೀವಂದರೆ ಇನ್ನು ಸಾಬೂನು ಮಾಡೋದಕ್ಕೆ ನಾವು ಇವಾಗ ಎಷ್ಟೆಷ್ಟು ತೊಗೋಬೇಕು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ. ಸಾಬೂನು ಬೇಸು 500 ಗ್ರಾಮ್ ತೊಗೋಬೋದು ನೀವು. ಓಕೆ, ದಟ್ ಈಸ್ ಇನಫ್. ಅದು ಅಲೋವೆರಾ ಬೇಸ್ ಇದೆಯಾ, ಗ್ಲಿಸರಿನ್ ಬೇಸ್ ಇದೆಯಾ ನೋಡ್ಕೊಂಬಿಟ್ಟು 500 ಗ್ರಾಮು ನೀವು ಇಲ್ಲಿ ಫಸ್ಟಿಗೆ ಒಂದು ಸಾಬೂನು ಬೇಸ್ನ ತೊಗೊಳ್ಳಿ. ನಂತರ ಎಸೆನ್ಷಿಯಲ್ ಆಯಿಲು 10 ml ಇದ್ದರೆ ಸಾಕಾಗುತ್ತೆ. ಇದಕ್ಕೆ ನಾನು 500 ಗ್ರಾಮ್ ಪ್ರಕಾರ ಹೇಳ್ತಾ ಹೋಗ್ತಾ ಇದ್ದೀನಿ. 500 ಗ್ರಾಮ್ ನೀವು ಸೋಪ್ ಬೇಸ್ ತೊಗೊಂಡ್ರೆ ಇಲ್ಲಿ ನೀವು 10 ml ನೀವು ಲೆವೆಂಡರು ಅಥವಾ ಚಂದನ್ ಅಂದರೆ ಸ್ಯಾಂಡಲದ್ದು ನೀವು ಪರಿಮಳವನ್ನು ತೊಗೋಬೋದು. ಕಲರ್ ಬಗ್ಗೆ ನಾನು ಹೇಳೋದಾದ್ರೆ 2-3 ಕಲರ್ನ ನೀವು ಬೇಕಂದರೆ ತೊಗೋಬೋದು. ಅದು 2ರಿಂದ 3 ಡ್ರಾಪ್ ಮಾತ್ರ ಹಾಕ್ತೀರಾ ನೀವು ಆ ಒಂದು ಇದಕ್ಕೇನು ಲಿಕ್ವಿಡ್ ಪ್ಯಾನ್ಗೆ. ಜಾಸ್ತಿ ಹಾಕಬೇಕಾಗಿಲ್ಲ ಕಲರ್ನ. ಈಗ ಕಲರ್ ತುಂಬ ಕಡಿಮೆ ಯೂಸ್ ಆಗುತ್ತೆ. ಹೀಗಾಗಿ 2ರಿಂದ 3 ಡ್ರಾಪ್ ಆದರೆ ಸಾಕಾಗುತ್ತೆ.
ಮೋಲ್ಡ್ ಬಗ್ಗೆ ಮಾತ್ರ ನಾನು ಹೇಳಿದ್ದೀನಿ, ಮೋಲ್ಡ್ ಅದು ಒಂದು ಶೇಪಲ್ಲಿ ಬಂದಿರುತ್ತೆ, ಒಂದು 10-15 ಮೋಲ್ಡ್ ಇರುತ್ತೆ. ಸೊ ಅದು ಸಿಂಪ್ಲಿ ನೀವು ಅಷ್ಟು ಒಂದು ಸಾಬೂನುಗಳನ್ನ ರೆಡಿ ಮಾಡ್ಬೋದು. ಆಲ್ಕೋಹಾಲ್ ಸ್ಪ್ರೇ ಅಂತ ಚಿಕ್ಕದೊಂದು ಬಾಟಲ್ ಬರುತ್ತೆ, ಸ್ಪ್ರೇ ಬಾಟಲು. ಯಾವಾಗ ನೀವು ಅದನ್ನು ಎಲ್ಲ ಲಿಕ್ವಿಡ್ ಹಾಕ್ತೀರಿ ಒಂದು ಮೋಲ್ಡಿಗೆ, ನಂತರ ಮೇಲ್ಗಡೆಯಿಂದ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಅದು ಸೆಟ್ ಆಗಿಬಿಡುತ್ತೆ. ನೀವೇನು ಕೈ ಹಾಕಬೇಕಾಗಿಲ್ಲ, ಅದ್ರ ಮೇಲೆ ಏನು ಮಾಡಬೇಕಾಗಿಲ್ಲ. ಅದ್ರ ಮೇಲೆ ಬರುವಂಥ ಬಬಲ್ಸ್ ಏನಿರುತ್ತೆ ಅದು ಕೂತ್ಕೊಂಡು ಪ್ಲೇನ್ ಆಗುತ್ತೆ ಸೋಪ್. ಓಕೆ. ಆ್ಯಂಡ್ ಸ್ಟೀಲ್ ಪಾತ್ರೆ ಬೇಕಾಗುತ್ತೆ ಒಂದು, ಅದನ್ನು ಕರಗಿಸೋದಕ್ಕೆ, ಸಾಬೂನು ಮೋಲ್ಡನ್ನು ಕರಗಿಸೋದಕ್ಕೆ. ನಂತರ ಒಂದು ಸ್ವ್ಯಾಚುಲ ಅಂದರೆ ಚಮಚ ಬೇಕಾಗುತ್ತೆ, ಅದನ್ನು ಜಸ್ಟ್ ನೀವು ಕರಗಿಸೋದಕ್ಕೆ ಯೂಸ್ ಮಾಡೋದಕ್ಕೆ. ಓಕೆ, ಇಷ್ಟಾದರೆ ಸಾಕಾಗುತ್ತೆ. ಯಾರ ಮನೇಲಿ ಇರೋಲ್ಲ, ಎಲ್ಲರೂ ಮನೇಲಿ ಇರುತ್ತೆ. ಸೊ ಸ್ಟಾರ್ಟ್ ಮಾಡ್ಬೋದು ನೀವು. ಆ್ಯಂಡ್ ಮೇನ್ ಅಂತಂದರೆ ಚಿಕ್ಕದಾಗಿ ಸಾಬೂನು ಬೇಸನ್ನು ಕಟ್ ಮಾಡಬೇಕಾಗುತ್ತೆ. ಅದು ಒಂದು ಕಲ್ಲಿನ ಥರ ಒಂದು ರೌಂಡ್ ಶೇಪಲ್ಲಿರುತ್ತೆ, ಪನೀರ್ ಅಂತ ಹೇಳ್ತೀವಿ, ಆ ರೀತಿಯೆಲ್ಲ ಇರುತ್ತೆ. ಸೊ ಅದನ್ನ ಚಿಕ್ಕ ಪೀಸಲ್ಲಿ ಕಟ್ ಮಾಡಬೇಕು ಫಸ್ಟಿಗೆ. ನಂತರ ಅದನ್ನು ನೀರಲ್ಲಿ ಹಾಕಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ನೀರಲ್ಲಿ ಅದನ್ನು ಒಂದು ದೊಡ್ಡ ಪಾತ್ರೆಗೆ ನೀರು ಹಾಕಿಬಿಟ್ಟು ಅದರೊಳಗಡೆ ಈ ಒಂದು ಸಾಬೂನು ಬೇಸನ್ನು ಹಾಕಬೇಕಾಗುತ್ತೆ. ನಂತರ ಮಧ್ಯಮ ತಾಪದಲ್ಲಿ, ತುಂಬ ಹೈ ಫ್ಲೇಮ್ ಇಡಬಾರ್ದು, ಗ್ಯಾಸನ್ನು ತುಂಬ ಕಡಿಮೆ ಫ್ಲೇಮ್ ಇಟ್ಕೊಂಡೆ ಅದನ್ನು ಕರಗಿಸ್ತಾ ಹೋಗಬೇಕು. ಓಕೆ, ಮೈಕ್ರೋವೇವ್ ಎಲ್ಲ ಯೂಸ್ ಮಾಡಬೇಡಿ, ಎಲ್ಲರ ಮನೇಲಿ ಅದೆಲ್ಲ ಇರೋದಿಲ್ಲ. ನೀವು ಗ್ಯಾಸ್ ಯೂಸ್ ಮಾಡಿ. ಓಕೆ, ನಂತರ ಸ್ವಲ್ಪ ಬಣ್ಣ ಮತ್ತು ಪರಿಮಳನ ಅದಕ್ಕೆ ಸೇರಿಸ್ಬೇಕಾಗುತ್ತೆ. 10 ಹನಿ ನೀವು ಇಲ್ಲಿ ಪರಿಮಳ ಅಂದರೆ ಪರ್ಫ್ಯೂಮು ಎಣ್ಣೆನ ಹಾಕಬೇಕಾಗುತ್ತೆ. ಅದು ಲೆವೆಂಡರು, ಚಂದನು ಯೂಸ್ ಮಾಡ್ತಿರೋದನ್ನ ಜಸ್ಟ್ 10 ಡ್ರಾಪ್ಸು, ಮತ್ತು 2-3 ಡ್ರಾಪು ನೀವಿಲ್ಲಿ ಬಣ್ಣ ಹಾಕಬೇಕಾಗುತ್ತೆ. ಜಾಸ್ತಿ ಏನು ಹಾಕಬೇಕಾಗಿಲ್ಲ. ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತಲ್ವ, ಕಲರ್ ಸ್ವಲ್ಪ ಡೌನೇ ಇರಬೇಕಾಗುತ್ತೆ. ಮತ್ತು ಮೋಲ್ಡಿಗೆ ನಂತರ ಅದು ಸ್ವಲ್ಪ ಕರಗಿದ ಮೇಲೆ ಎಲ್ಲ ಲಿಕ್ವಿಡ್ ಆದಮೇಲೆ ಮೋಲ್ಡಿಗೆ ಹಾಕಿಬಿಟ್ರೆ ಆಯಿತು. ನಂತರ ಅದ್ರ ಮೇಲೆ ಎಲ್ಲ ನೀವು ಆಲ್ಕೋಹಾಲ್ ಸ್ಪ್ರೇ ಮಾಡಿದಾಗ ಅದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಒಂದು 3-4 ತಾಸು ಹಾಗೆ ಬಿಡಿ. ನಂತರ ಅದನ್ನ ಏನು ಮಾಡ್ಬೋದು ಅಂದರೆ ಸೆಟ್ ಆದಮೇಲೆ ಜಸ್ಟ್ ಮೋಲ್ಡಿನ ತೆಗೆದು ಜಸ್ಟ್ ಪ್ಯಾಕ್ ಮಾಡ್ಬೋದು. ತುಂಬ ಈಸಿಯಾಗಿರೋಂಥ ಪ್ರೊಸೆಸ್ ಇದೆ. ಸೊ ನೀವು ಮಾಡ್ತೀವಿ ಅಂತಂದರೆ ಇದನ್ನು ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ. ಮತ್ತು ಈಗ ಸಂಬಂಧಪಟ್ಟಂತೆ ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ತೀನಿ. ಆ್ಯಂಡ್ ಇದರಲ್ಲಿ ತುಂಬ ಚೆನ್ನಾಗಿರುವಂಥದ್ದಿದೆ. ಸೊ ಇದನ್ನು ನೀವು ಸ್ಟಾರ್ಟ್ ಮಾಡಿ ಇವತ್ತಿಂದಲೇ ಬೇಕಂದರೆ. ಓಕೆ, ಸೊ ಐ ಹೋಪ್ ಇವತ್ತು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನೂ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳನ್ನ ನಾನು ತರಬೇಕಾ? ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.